ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಕಿಚ್ಚ ಸುದೀಪ್ ಅವರು ಸಹ ಕಾಲ್ ಮಾಡಿ ಯೋಗಕ್ಷೇಮವನ್ನು ಸಹ ವಿಚಾರಿಸಿದ್ದಾರೆ. ತುಂಬಾ ಜನ ಏನ್ ಅನ್ಕೋತಾರೆ, ಅವರು ಮನಸ್ತಾಪ ಆಗಿದೆ, ಅವರು ಮಾತನಾಡ್ತಿಲ್ಲ ಹಾಗೆ ಹೀಗೆ ಅಂತ. ಬಟ್ ತುಂಬಾ ಜನರಿಗೆ ಗೊತ್ತಿಲ್ಲ, ಅವ್ರು ಆರಾಮಾಗೆ ಇದ್ದಾರೆ, ಜಾಸ್ತಿ ಮಾತನಾಡಲ್ಲ. ಬಟ್ ಏನಾದರೂ ಸೀರಿಯಸ್ ಟಾಪಿಕ್ ಇದಂತ ಟೈಮಲ್ಲೆಲ್ಲ ಮಾತನಾಡುತ್ತಾರೆ. ಅವರ ನಂಬರ್ಸ್ಗಳು ಸಹ ಇದೆ. ಮತ್ತೆ ಹಲವಾರು ಬಾರಿ ಕಿಚ್ಚ ಸುದೀಪ್ ಅವರೇ ಡಿವೋರ್ಸ್ ದರ್ಶನ್ ಅವರ ಬಗ್ಗೆ ಬೈಟ್ಸ್ ಗಳನ್ನ ಸಹ ನೀಡಿದ್ದಾರೆ. ಅಂದ್ರೆ ಜೈಲೊಳಗಡೆ ಇರುವಂತಹ ಟೈಮ್ಲೆಲ್ಲ ಅವರೇ ಹೇಳಿರ್ತಾರೆ, ನನಗೂ ಮತ್ತೆ ದರ್ಶನ್ಗೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಕೂಡ ಇಲ್ಲ, ಜಸ್ಟ್ ಮಾತನಾಡುತ್ತಿಲ್ಲ ಅಷ್ಟೇನೆ. ಆದ್ರೆ ಬೇರೆ ಏನೋ ರೀತಿ ತೋರಿಸ್ತಾ ಇದ್ದಾರೆ, ನಾವು ಆರಾಮಾಗಿದ್ದು, ಯಾವುದೇ ರೀತಿ ನಾವು ಕಿತ್ತಾಟನೂ ಕೂಡ ಆಡಿಲ್ಲ, ನಮ್ಗೆ ಯಾವುದೇ ರೀತಿ ಏಡ್ ಸ್ಪ್ರೆಡ್ ಕೂಡ ಇಲ್ಲ, ಫ್ಯಾನ್ಸ್ ಅವರೆಲ್ಲ ಮಾಡೋದು ಬೇಡ ಅನ್ನುವಂಥ ಒಂದು ಮಾತನ್ನು ಕೂಡ ತಿಳಿಸಿರ್ತಾರೆ ಸುದೀಪ್ ಅವರು. ಸೊ ಹೀಗಾಗಿ ಈ ಒಂದು ಕಷ್ಟದ ಟೈಮ್ ಮೇಲೆಲ್ಲ ಸುದೀಪ್ ಸರ್ ಅವರು ಕೂಡ ಮರುಗಿದ್ದಾರೆ. ಅವ್ರಿಗೂ ಕೂಡ ಒಂದು ಕನಿಕರ ಅನ್ನೋದು ಇದ್ದೇ ಇರುತ್ತೆ. ಅಫ್ಕೋರ್ಸ್ ತಪ್ಪು ಮಾಡಿದ್ದಾರೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಆಪ್ತ ಸ್ನೇಹಿತ ಯಾವತ್ತಿಗೂ ಕೂಡ, ಅಂದ್ರೆ ಆ ಒಂದು ಆರಂಭದ ದಿವಸಗಳಲ್ಲಿ ಯಾವ ರೀತಿ ಅವರ ಬಾಂಡಿಂಗ್ ಇತ್ತು, ಇವತ್ತಿಗೂ ಕೂಡ ಒಂದು ಫೋಟೋಗಳು ಬಹಳಷ್ಟು ವೈರಲ್ ಆಗುತ್ತೆ, ಎಲ್ಲರ ಒಂದು ಡಿಪಿಲು ಸಹ ಇರುತ್ತೆ ಅಷ್ಟರ ಮಟ್ಟಿಗೆ. ಸೊ ಹೀಗಾಗಿ ಕಾಲ್ ಮಾಡಿ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ, ಏನಾಯ್ತು ಕೇಸ್ ಅಂತ ಎಲ್ಲವನ್ನು ಕೂಡ ಕೇಳ್ಕೊಂಡಿದ್ದಾರೆ.